ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ನನ್ನ ಹೆಸರು ಬೃಂದ. ನಾನು 7ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ವಿಭಕ್ತಿ ಪ್ರತ್ಯಯಗಳ ಕುರಿತು ಕೆಲವು ಕಿರುಪರಿಚಯವನ್ನು ಮಾಡಿಕೊಡಲು ಇಲ್ಲಿದ್ದೇನೆ. ವಾಕ್ಯದಲ್ಲಿ ಬಳಕೆಯಾಗುವ ವಿವಿಧ ರಚನೆಯ ವಿವಿಧ ಪದಗಳಲ್ಲಿ ಸಂಬಂಧವನ್ನು ಕಲ್ಪಿಸುವ ಶಬ್ದಗಳೇ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳೆಂದರೆ ಪ್ರಥಮ ಉ, ದ್ವಿತೀಯ ಅನು, ತೃತೀಯ ಇಂದ, ಚತುರ್ಥಿ ಗೆ, ಗೆ, ಸಪ್ತಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಕೆಲವು ಉದಾಹರಣೆಗಳೆಂದರೆ ಗೌರಿಯು ಗೌರಿಯಿಂದ, ಗೌರಿಗೆ, ಗೌರಿಯ ದೆಸೆಯಿಂದ, ಗೌರಿಯಲ್ಲಿ. ನಾವು ವಿಭಕ್ತಿ ಪ್ರತ್ಯಯಗಳನ್ನು ವಾಕ್ಯದಲ್ಲಿ ಸೇರಿಸಲು ಆಗದಿದ್ದಾಗ ವಾಕ್ಯವು ಅನರ್ಥವಾಗುತ್ತದೆ. ಅದೇ ನಾವು ವಿಭಕ್ತಿ ಪ್ರತ್ಯಯಗಳನ್ನು ವಾಕ್ಯದಲ್ಲಿ ಸೇರಿಸಿದಾಗ ವಾಕ್ಯವು ಅರ್ಥಪೂರ್ಣವಾಗುತ್ತದೆ. ಉದಾಹರಣೆಗೆ ಗೌರಿಯ ಉದಾಹರಣೆಯಲ್ಲಿ ಗೌರಿ ಪ್ಲಸ್ ಉ ಗೌರಿಯು, ಗೌರಿ ಪ್ಲಸ್ ಅಲ್ಲಿ ಗೌರಿಯಲ್ಲಿ, ಗೌರಿ ಪ್ಲಸ್ಗೆ ಗೌರಿಗೆ, ಗೌರಿ ಪ್ಲಸ್ ದೆಸೆಯಿಂದ, ಗೌರಿಯ ದೆಸೆಯಿಂದ, ಗೌರಿ ಪ್ಲಸ್ ಆ ಗೌರಿಯ, ಗೌರಿ ಪ್ಲಸ್ ಅಲ್ಲಿ ಗೌರಿಯಲ್ಲಿ. ಧನ್ಯವಾದಗಳು.